ದರ್ಶನ್ ಹಾಗೆ ಸುಮಲತಾ ನಡುವಿನ ಮದರ್ ಇಂಡಿಯಾ ಮತ್ತು ಮಗನ ಸಂಬಂಧದಲ್ಲಿ ಬಿರುಕು ಬಿಟ್ಟಿದೆಯಾ? ಇಂಥದ್ದೊಂದು ಪ್ರಶ್ನೆ ಇತ್ತೀಚೆಗೆ ದರ್ಶನ್ ಅವರು ಸುಮಲತಾ ಅವರನ್ನ ಅನ್ಫಾಲೋ ಮಾಡಿದ್ದಕ್ಕೆ, ಸುಮಲತಾ ಅವರು ಮಾಡಿದಂಥ ಇನ್ಸ್ಟಾ ಪೋಸ್ಟ್ನಿಂದ ನಂತರದಲ್ಲಿ ಕೆಲವೊಂದು ಚರ್ಚೆ ಹುಟ್ಟಾಕಿದ್ದಕ್ಕೆ ಇದೆಲ್ಲ ಒಂದು ಜನರಲ್ಲಿ ಸಹಜವಾಗಿ ಒಂದು ಗುಮಾನಿ ಇತ್ತು. ಇನ್ಫ್ಯಾಕ್ಟ್ TV9 ಜೊತೆ ಮಾತನಾಡಿದಂಥ ಸುಮಲತಾ ಅವರು ಅಂಥದ್ದೇನೂ ಇಲ್ಲ, ದರ್ಶನ್ ಯಾವತ್ತಿದ್ರೂ ತಮ್ಮ ಮಗನೇ ಅಂತ ಹೇಳಿದ್ದರು. ಆದರೆ ಇವತ್ತು ಸುಮಲತಾ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಪ್ರಮುಖ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಆಗಿದ್ದೇ ಬೇರೆ. ಮರಿ ರೆಬೆಲ್ ಸ್ಟಾರ್ಗೆ ರಾಣಾ ಅಮರ್ ಅಂಬರೀಶ್ ಎಂದ ನಾಮಕರಣ. ಹೌದು, ಅಭಿಷೇಕ್ ತಮ್ಮ ಪುತ್ರನಿಗೆ ತಮ್ಮ ತಂದೆಯ ಹೆಸರನ್ನೇ ಇಟ್ಟಿದ್ದಾರೆ. ಅಂಬರೀಶ್ ಅವರ ಮೂಲ ಹೆಸರು ಅಮರ್ನಾಥ್. ಇದರ ಜೊತೆಗೆ ರಾಣಾ ಅಂದ್ರೆ ರಾಜ ಅಂತ ಸೇರಿಸಿ ರಾಣಾ ಅಮರ್ ಅಂಬರೀಶ್ ಅಂತಾನೆ ಹೆಸರಿಟ್ಟಿದ್ದಾರೆ. ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ನಾಮಕರಣ ಶಾಸ್ತ್ರ ನೆರವೇರಿದೆ. ಆದ್ರೆ ಎಲ್ಲರ ಚಿತ್ತ ನೆಟ್ಟಿದ್ದು ಮಾತ್ರ ದರ್ಶನ್ ಮೇಲೆ. ದರ್ಶನ್ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ ಎಂದಿದ್ದ ಸುಮಲತಾ. ನಾಮಕರಣ ಶಾಸ್ತ್ರದಲ್ಲಿ ಕಿಚ್ಚ ಸುದೀಪ್ ಭಾಗಿ, ದರ್ಶನ್ ಬರಲೇ ಇಲ್ಲ. ಸುಮಲತಾಗೆ ಕಿಚ್ಚ ಸುದೀಪ್ ಹತ್ತಿರ, ದರ್ಶನ್ ದೂರ. ಇತ್ತೀಚೆಗಷ್ಟೇ ದರ್ಶನ್, ಸುಮಲತಾ, ಅಭಿಷೇಕ್, ಅಭಿವಾ ಸೇರಿದಂತೆ ತಾವು ಫಾಲೋ ಮಾಡ್ತಿದ್ದ 6 ಮಂದಿಯನ್ನ ಅನ್ಫಾಲೋ ಮಾಡಿದ್ರು. ಇದರ ಬೆನ್ನಲ್ಲೇ ಸುಮಲತಾ ಮಾಡಿದ್ದ ಮಾರ್ಮಿಕ ಪೋಸ್ಟ್ಗಳು ಮದರ್ ಇಂಡಿಯಾ ಮತ್ತು ಮಗನ ನಡುವಿನ ಸಂಬಂಧ ಹಳಸಿತ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡಿತ್ತು. ಈ ಬಗ್ಗೆ TV9 ಜೊತೆ ಮಾತನಾಡಿದ್ದ ಸುಮಲತಾ ಅಂಬರೀಶ್, ದರ್ಶನ್ ಯಾವತ್ತಿಗೂ ನನ್ನ ಮಗನೇ ಅಂದಿದ್ರು. ಅಷ್ಟೇ ಅಲ್ಲ, ಮೊಮ್ಮಗನ ನಾಮಕರಣ ಶಾಸ್ತ್ರಕ್ಕೆ ದರ್ಶನ್ ಅವರಿಗೆ ಆಹ್ವಾನ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಕ್ಕೆ ದರ್ಶನ್ ಬಿಟ್ಟು ನಮ್ಮ ಮನೆ ಕಾರ್ಯಕ್ರಮ ನಡೆಯಲ್ಲ ಅಂದಿದ್ರು. ನೆಕ್ಸ್ಟ್ ಮೊಮ್ಮಗನ ನಾಮಕರಣ ಬೇರೆ ಬರ್ತಾ ಇದೆ, ನಾಮಕರಣಕ್ಕೆ ದರ್ಶನ್ ಅವ್ರು ಕರಿತೀರಾ? ನೋಡಿ, ಇದೆಲ್ಲ ತುಂಬಾನೇ ಆದ್ರೆ ಪರ್ಸನಲ್ ಸ್ಪೇಸ್. ಅದು ನಾನು ದರ್ಶನ್ ಕರೀದೆ ಯಾವ ಇಂಪಾರ್ಟೆಂಟ್ ಫಂಕ್ಷನ್ ನಾವು ಮಾಡೋದಿಲ್ಲ. ಕೇಳಿದ್ರಲ್ಲ, ಮಾರ್ಚ್ 13ರಂದು ಸುಮಲತಾ TV9ಗೆ ನೀಡಿದ ಹೇಳಿಕೆ ಇದು. ಆದ್ರಿಂದ ಮೊಮ್ಮಗನ ನಾಮಕರಣ ಶಾಸ್ತ್ರದಲ್ಲಿ ದರ್ಶನ್ ಭಾಗಿಯಾಗಿರಲಿಲ್ಲ. ಮೂಲಗಳ ಪ್ರಕಾರ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಮೈಸೂರಿನ ಅಜ್ಞಾತ ಸ್ಥಳದಲ್ಲಿ ಶೂಟಿಂಗ್ ನಡೆಯುತ್ತಿದ್ದು, ಅಲ್ಲಿ ದರ್ಶನ್ ಇದ್ರು. ಈ ಮಧ್ಯೆ ಕಿಚ್ಚ ಸುದೀಪ್ ತಮ್ಮ ಪತ್ನಿ ಪ್ರಿಯಾ ಜೊತೆ ಸುಮಲತಾ ಅವರ ಮೊಮ್ಮಗನ ನಾಮಕರಣ ಶಾಸ್ತ್ರದಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಅಂಬರೀಶ್ ಮೊಮ್ಮಗನಿಗೆ ಗೊಂಬೆಗಳು, ಸಿಹಿ ತಿನಿಸುಗಳಿರುವ ತೊಟ್ಟಿಲನ್ನ ಉಡುಗೊರೆಯಾಗಿ ನೀಡಿದ್ರು. ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.